ಹಲೋ ನಮಸ್ಕಾರ. ಕೊಪ್ಪಳ ತಾಲೂಕಿನಲ್ಲಿ ಇರುವಂಥ ಬೃಹತ್ ಕಾರ್ಖಾನೆಗಳಿಂದ ಇದು ಉದ್ಯೋಗ ನೀಡುವ ಜೊತೆಗೆ ಇಲ್ಲಿ ಉದ್ಯೋಗಕ್ಕಾಗಿ ಹುಟ್ಟುಕೊಂಡಿರುವಂಥ ಕಾರ್ಖಾನೆಗಳು ಈಗ ಪರಿಸರವನ್ನೇ ಹಾಳು ಮಾಡಿದೆ. ಈ ಪರಿಸರ ಹಾಳು ಮಾಡಿರುವಂಥ ಕಾರಣಕ್ಕಾಗಿ ಈಗ ಬೇರೆ ಬರುತ್ತಿರುವಂಥ ಬೃಹತ್ ಕಾರ್ಖಾನೆಗಳಿಗೆ ಇಲ್ಲಿ ಜನ ವಿರೋಧ ವ್ಯಕ್ತಪಡಿಸ್ತಾರೆ. ಈ ಕುರಿತು 2023ರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ಇಲ್ಲಿಯ ವಿವಿಧ ಇಲಾಖೆ ಈ ಕೃಷಿ, ಪಶುಸಂಗೋಪನೆ, ತೋಟಗಾರಿಕೆ ಮತ್ತು ಬಾಲ್ಕೋಟೆಯ ವಿಶ್ವವಿದ್ಯಾಲಯದಿಂದ ಒಂದು ಸರ್ವೆಯನ್ನು ಮಾಡಿದರು. ಆ ಸರ್ವೆಯಲ್ಲಿ ಮುಖ್ಯವಾಗಿ ಕಂಡುಬಂದಿದ್ದೇನೆಂತಂದರೆ ಇಲ್ಲಿ ಇರುವಂಥ ಕಾರ್ಖಾನೆಗಳಿಂದ ಧೂಳುಗಳಿಂದಾಗಿ ಈ ಪರಿಸರ ಸಂಪೂರ್ಣವಾಗಿ ಹಾಳಾಗಿದೆ ಅನ್ನೋಂಥ ಮಾಹಿತಿ ಇದೆ. ಒಂದು ಕಡೆ ಇನ್ನೊಂದು ಕಡೆ ಹೇಳೋದಂದರೆ ಈ ಕಾರ್ಖಾನೆಗಳಿಂದ ಇಲ್ಲಿ ಪರಿಸರ ಸಹ ತೀರಾ ಹದಗೆಟ್ಟಿದೆ ಅನ್ನೋದಕ್ಕೆ ಹೊಂದಿದೆ. ಏನು ಒತ್ತು 150 AQ ಇದ್ದರೆ ಇದು ಡೇಂಜರ್ ಪ್ರದೇಶ ಅಂತ ಇದೆ. ಆದರೆ ಈಗ ಕೊಪ್ಪಳದಲ್ಲಿ ಇರುವಂಥದ್ದು 119 AQ ಅನ್ನು ಏನು ಹವಾಮಾನದಲ್ಲಿ ಹವಾಮಾನ ಇದೆ ಅನ್ನುವಂಥ ಮಾಹಿತಿ ಇದೆ. ಇದರಿಂದಾಗಿ ಇದು ಪ್ರದೇಶ ಸಂಪೂರ್ಣವಾಗಿ ಈಗ ಉಸಿರಾಟದ ಸಮಸ್ಯೆಯೂ ಸಹ ಆರಂಭವಾಗುವ ಎಲ್ಲ ಲಕ್ಷಣಗಳಿವೆ. ಅದರ ಜೊತೆಗೆ ಇಲ್ಲಿರುವಂಥ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ಒಂದು ಕಡೆ ಆಗಿದ್ದರೆ ಇಲ್ಲಿ ಪರಿಸರ ಸಹ ಆಗಿದೆ. ಜೊತೆಗೆ ಇಲ್ಲಿ ಏನು ಬೆಳೆಗಳ ಮೇಲೆ ಬೀಳುವ ಧೂಳಿನಿಂದಾಗಿ ಇಲ್ಲಿ ದ್ವಿತೀಯ ಸಂಶ್ಲೇಷಣೆ ನಡೆದೇ ಇರುವಂಥ ಕಾರಣಕ್ಕಾಗಿ ಇಲ್ಲಿ ಬೆಳೆಗಳು ಬರುವುದಿಲ್ಲ ಅನ್ನುವುದು ತೋಟಗಾರಿಕೆ ಇಲಾಖೆಯ ವಾದವಾಗಿದೆ. ಅದರ ಜೊತೆಗೆ ಜಾನುವಾರುಗಳಿಗೆ ಇಲ್ಲಿಯ ಧೂಳು ಮತ್ತು ಈ ಪರಿಸರದಿಂದಾಗಿ ಇವುಗಳಲ್ಲಿ ವಾಂತಿ ಭೇದಿ ಆಗ್ತಾ ಇದೆ. ಜೊತೆಗೆ ಈ ದನಗಳು ತನ್ನ ಸಂತಾನೋತ್ಪತ್ತಿಯನ್ನು ಕಂಡು ಅವು ಸಾವನ್ನಪ್ಪುತ್ತವೆ ಅನ್ನೋಂಥ ವರದಿಯನ್ನು ಪಶುಸಂಗೋಪನೆ ಇಲಾಖೆ ನೀಡಿದೆ. ಅದರ ಜೊತೆಗೆ ಬೇರೆ ಬೇರೆ ಇಲಾಖೆಯವರು ಬೇರೆ ಬೇರೆ ಸಂದರ್ಭದಲ್ಲಿ ಒಂದಿಷ್ಟು ಇಲಾಖೆಯಿಂದ ಆಗಿರುವಂಥ ಸರ್ವೆಯನ್ನು ಯಾವುದೇ ಇಲಾಖೆಯವರು ಅದು ಕೇವಲ ಸರ್ವೆ ಮಾಡಿ ತನ್ನ ಇಲಾಖೆ ಮಟ್ಟದಲ್ಲಿ ಇಟ್ಟುಕೊಂಡು ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ ನಂತರ ಜಿಲ್ಲಾಧಿಕಾರಿಗಳು ಅದನ್ನು ಬಹಿರಂಗಪಡಿಸಿ ಇದನ್ನು ತಡೆಗಟ್ಟುವ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು. ಆದರೆ ಇಲ್ಲಿ ಯಾವುದೇನು ಕೈಗೊಂಡಿಲ್ಲ ಮತ್ತು ಏನು ಕೃಷಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿರೋದರ ಕಾರಣಕ್ಕಾಗಿ ಜೊತೆಗೆ ಇಲ್ಲಿ ಪರಿಸರವೂ ಸಹ ಸಂಪೂರ್ಣವಾಗಿ ಹಾಳಾಗಿದೆ. ಇಲ್ಲಿ ಜನಜೀವನವೇ ಅಸ್ತವ್ಯಸ್ತವಾಗುವಂಥ ಸ್ಥಿತಿ ಇದೆ. ಈ ಧೂಳಿನಿಂದ ಈ ಪ್ರದೇಶ ಕಪ್ಪಾಗಿದೆ ಅನ್ನುವಂಥ ಮಾಹಿತಿ ಇದೆ. ಅದರ ಜೊತೆಗೆ ಇಲ್ಲಿ ಸಾಕಷ್ಟು ಬಾರಿ ಇದನ್ನು ವೈಜ್ಞಾನಿಕವಾಗಿ ಸಹ ಇನ್ನಷ್ಟು ಸಮೀಕ್ಷೆ ಮಾಡಿ ಈ ಪರಿಸರವನ್ನು ಏನು ಒಂದು ಕಡೆ ಇವು ಆಗ್ತಾ ಇರುವಂಥ ಪರಿಸರದ ಹಾನಿಯನ್ನು ತಡೆಗಟ್ಟಬೇಕು. ಜೊತೆಗೆ ಇವುಗಳ ಮೇಲೆ ಇನ್ನು ಮುಂದಿನ ಕಾರ್ಖಾನೆ ನೀಡುವಾಗ ಪರಿಸರ ಮೇಲೆ ಬೀರುವ ಪರಿಣಾಮದ ಬಗ್ಗೆ ಸಂಪೂರ್ಣವಾದ ನಿಗಾ ವಹಿಸಬೇಕು ಅನ್ನೋದು ಇಲ್ಲಿಯ ಹೋರಾಟಗಾರರು ಮತ್ತು ಇಲ್ಲಿಯ ಜನರ ಅಭಿಪ್ರಾಯ ಆಗಿದೆ. ಆದರೆ ಒಂದು ಕಡೆ ಈಗಾಗಲೇ ಸುಮಾರು 10-15 ವರ್ಷಗಳಿಂದ ಆರಂಭವಾಗಿರುವಂಥ ಕಾರ್ಖಾನೆಯಿಂದಾಗಿ ಈಗ ಬೆಳೆಗಳು ಸಹ ಇಲ್ಲದೆ ರೈತರು ಸಹ ಸಂಕಷ್ಟ ಇರ್ತಾರೆ. ಇಲ್ಲಿ ತೋಟಗಾರಿಕೆ ಬೆಳೆಗಳಾದ ಪೇರಲ, ಬಾಳೆ ಮತ್ತು ಕಬ್ಬು ಈ ರೀತಿ ಬೇರೆ ಬೇರೆ ಬೆಳೆಗಳು ಈಗ ಹಾಳಾಗಿದೆ. ಈ ಪರಿಸರದಲ್ಲಿ ನಾವು ಇರೋದೇ ಕಷ್ಟ ಅನ್ನುವಂಥ ಇದೆ. ಜೊತೆಗೆ ಏನು ಒಣಭೂಮಿಯ ಪ್ರದೇಶದಲ್ಲಿರುವಂಥ ಬೆಳೆಯೂ ಸಹ ಇದೆ ಮತ್ತು ಇಲ್ಲಿರುವಂಥ ಈ ಬೆಳೆಯಿಂದ ಯಾವುದೇ ರೀತಿಯ ಅನುಕೂಲವಾಗದೇ ಇರುವಂಥ ಇದು ಮತ್ತು ನಷ್ಟವನ್ನೇ ಅನುಭವಿಸ್ತಾ ಇದ್ದೇವೆ. ಈ ಕಾರಣಕ್ಕಾಗಿ ನಮಗೆ ಇದಕ್ಕೆ ಒಂದು ತಡೆಗಟ್ಟಬೇಕು ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯ ಆಗಿದೆ. ಆದರೆ ಅದಕ್ಕೆ ಜಿಲ್ಲಾಡಳಿತ ಸಹ ಕೇವಲ ಇದನ್ನು ವರದಿ ತಯಾರಿಸಿ ಅದನ್ನು ತನ್ನತ್ರ ಇಟ್ಟುಕೊಳ್ಳೋದಲ್ಲ, ಅದಕ್ಕೆ ಪರಿಸರದ ಹಾನಿಯ ತಡೆಗಟ್ಟುವುದಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಇಲ್ಲಿ ಮಾಡಬೇಕಾಗಿದ್ದ ಕ್ರಮವನ್ನು ಇಲ್ಲಿವರೆಗೂ ಮಾಡದೇ ಇರುವುದು ಕಾಣ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಕುರಿತು ಏನು ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವಂಥ ಶಿವರಾಜ್ ತಂಗಡೂರನ್ನು ಕೇಳಿದರೆ ಈ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಆದರೆ ಅದನ್ನ ನಂತರ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ವರದಿ ಇವತ್ತೇ ನನಗೆ ಕೇಳಿದ್ದೆ ನೀವು. ನಾನು ಆ ವರದಿ ತೋಟಗಾರಿಕೆ ಇಲಾಖೆಯವರು ಇಲ್ಲೇ ಇದ್ದಾರೆ. ಅದಕ್ಕೆ ಪ್ರಮುಖವಾದಂಥವ್ರು DC ಇರ್ತಾರೆ. DCಯರ ಜೊತೆಗೆ ನಾನು ನಾಳೆ ಸೋಮವಾರ ದಿವಸ ಅದನ್ನು ಮಾತಾಡಿ ವರದಿ ಜೊತೆಗೆ ಒಂದಂತೂ ಸತ್ಯ, ನನಗೆ ಈ ಭಾಗದ ರೈತರು ಬದುಕಬೇಕಾಗಿದೆ, ಈ ಭಾಗದ ಸಾರ್ವಜನಿಕರಿಗೆ ಅವಶ್ಯಕತೆ ಏನಿದೆ ಅದ್ರ ಬಗ್ಗೆ ನಮ್ಮ ಸರ್ಕಾರ ಚಿಂತನೆ ಮಾಡುತ್ತೆ. ಈಗ ಯಾಕಂದರೆ 8 ವರ್ಷದಿಂದ ಸತತವಾಗಿ ಇದನ್ನು ಏನು ಪರ್ಮಿಷನ್ ಆಗಲಿ ಲ್ಯಾಂಡ್ ಅಕ್ವಿಷನ್ ಆಗಲಿ ಇವೆಲ್ಲ 8 ವರ್ಷದಿಂದ ಇದಕ್ಕಿಂತ ಹೆಚ್ಚಿನ ಪ್ರಾರಂಭವನ್ನು ಮಾಡಿದ್ದಾರೆ. ಅದು ಈ ಹಂತದೊಳಗೆ ಬಂದತ್ನಾಗ ಸಹಜವಾಗಿ ಜನರು ವಿರೋಧವನ್ನು ಮಾಡ್ತಾ ಇದ್ದಾರೆ ಅಂತ ನನ್ನ ಗಮನಕ್ಕೂ ಬಂದಿದೆ. ನಾನು ಅದರ ಜೊತೆಗೆ ಅವರ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ಹೇಳಿಕೆಯನ್ನು ಕೊಟ್ಟಿದ್ದಾಗಲಿ ಮಾಧ್ಯಮದೊಳಗೆ ಬರೋದನ್ನಾಗಲಿ ನಾನು ಗಮನಿಸಿದ್ದೆ. ಈಗಿರುವ ಕಾರ್ಖಾನೆಗಳನ್ನ ನಾವು ಬಂದ್ ಮಾಡಿಸೋದಕ್ಕಿಂತ ಅವರಿಗೆ ಹೊಸ ಟೆಕ್ನಾಲಜಿನ ಮಾಡಿಸಿ ವರದಿಯಲ್ಲಿ ಏನಿದೆ ಆ ವರದಿಯಲ್ಲಿ ಏನಿದೆ, ಯಾವ್ಯಾವ ಹಳ್ಳಿಗಳಿದಾವೋ ಯಾವ್ಯಾವ ಗ್ರಾಮಗಳಿದಾವೋ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ತಗೊತೀನಿ. ಯಾವ್ಯಾವ
ಫ್ಯಾಕ್ಟ್ರಿಗಳಿದ್ದಾವೋ ಆ ಫ್ಯಾಕ್ಟ್ರಿಗಳಿಗೆ ಹೊಸ ಟೆಕ್ನಾಲಜಿ ಧೂಳ ಹೊರಗೆ ಬರಲಾರ್ದ ರೀತಿ ಒಳಗೆ ಅವ್ರಿಗೊಂದು ನಾವು ಡಿ ಸಿ ಹೇಳಿ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. 15ರಿಂದ 18 ಫ್ಯಾಕ್ಟ್ರಿಗಳು ಸ್ಪಾಂಜ್ ಐರನ್ ಫ್ಯಾಕ್ಟ್ರಿಗಳಿವೆ. ಇಲ್ಲಿ ಅವು ವ್ಯಾಪಾರ ಧೂಳು ಬಿಡುತ್ತಪ್ಪ ಅಂತಂದರೆ ಇಲ್ಲಿ ಜೀವನ ನಡೆಸೋದು ತುಂಬ ಕಷ್ಟ ಆಗಿದೆ. ಯಾವುದೇ ಒಂದು ಕಾರಣದಿಂದ ಏನಿಲ್ಲ ಆ ಫ್ಯಾಕ್ಟ್ರಿಯವರು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾಧಿಕಾರಿಗಳು ಎಷ್ಟೋ ಸಾರಿ ಮನವಿ ಕೊಟ್ಟರು ಕೂಡ ನಮ್ಮ ಮನವಿಗೆ ಸ್ಪಂದಿಸಿಲ್ಲ. ಮೊನ್ನೆ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಕೊಪ್ಪಳ ಬಂದ್ ಕರೆಗೆ ಕೊಟ್ಟಾಗ ನಮ್ಮ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಇದಕ್ಕೆ ಕಡಿವಾಣ ಹಾಕಬೇಕು ಅಂತಂದು ಹೇಳಿದ್ದಾರೆ. ಬಂದ್ ಮಾಡಬೇಕು, ಇಲ್ಲಾಂದ್ರಪ್ಪ ಅಂದರೆ ನಾಳೆ ಇಲ್ಲಿ ಜೀವನ ಮಾಡೋದೇ ಕಷ್ಟ ಆಗ್ತದೆ. ಇದರಿಂದ ನಮಗೆ ವ್ಯಾಪಾರ ಮತ್ತು ಹೊಲಗಳಿಗೆ ಕೆಲಸ ಮಾಡೋದು ಇದರಿಂದ ನಾನಾ ಥರ ಕಾಯಿಲೆಗಳು ಬರ್ತಾ ಇವೆ. ಕೊಪ್ಪಳ ಸುತ್ತಮುತ್ತಲು ಈಗಾಗಲೇ ಬಹಳಷ್ಟು ಕಾರ್ಖಾನೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ ಏನಾಗಿದೆ ಅಂದರೆ ಧೂಳಿನಿಂದ ಸಾಕಷ್ಟು ವ್ಯತಿರಿಕ್ತ ಪರಿಣಾಮ ಮಕ್ಕಳ ಮೇಲೆ, ಆಮೇಲೆ ಆ ಸಾರ್ವಜನಿಕರ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ವರದಿ ಕೊಟ್ಟಿದೆ. ಎಷ್ಟೋ ಇಲಾಖೆಗಳು, ಪಶುಸಂಗೋಪನಾ ಇಲಾಖೆದವರು ಜಾನುವಾರುಗಳನ್ನು ಸಾಕಬೇಡ್ರಿ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಹಾಗೆ ಧೂಳಿನಿಂದ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ ಅಂಥೇಳಿ ಎಲ್ಲ ಆರೋಗ್ಯ ಇಲಾಖೆದವರು ಕೂಡ ವರದಿ ಕೊಟ್ಟಿದ್ದಾರೆ. ಆ ಎಲ್ಲ ವರದಿಗಳನ್ನು ಕೂಡ ಸರ್ಕಾರ ಸರಿಯಾಗಿ ನಿಗಾ ವಹಿಸ್ತಾ ಇಲ್ಲ. ಈ ಜಿಲ್ಲಾಧಿಕಾರಿಗಳು ಸಹಿತ ಈ ವರದಿ ಆಧರಿಸಿ ಕ್ರಮ ಕೈಗೊಳ್ತಾ ಇಲ್ಲ. ಆದರೆ ಇದು ಮಾತು ಕೇವಲ ಮಾಧ್ಯಮದವರು ಕೇಳಿದಾಗ ಹೇಳಿದಿರುವಂಥ ಮಾತಾಗಿದ್ದರೂ ಸಹ ಇಲ್ಲಿ ಸಂಪೂರ್ಣವಾಗಿ ಈ ಪ್ರದೇಶದಲ್ಲಿ, ಅದರಲ್ಲಿಯೂ ಕೊಪ್ಪಳ ತಾಲೂಕಿನಲ್ಲಿ ಸುಮಾರು 17 ಬೃಹತ್ ಉಕ್ಕು ಕಾರ್ಖಾನೆಗಳಿವೆ. ಈ ಉಕ್ಕು ಕಾರ್ಖಾನೆಯಿಂದ ಇಲ್ಲದೆ ಸುಮಾರು 10-15 ಸಾವಿರ ಎಕರೆ ಪ್ರದೇಶ ಇಲ್ಲಿ ಸಂಪೂರ್ಣವಾಗಿ ಹಾಳಾಗಿದೆ. ಒಂದು ಕಡೆ ಭೂಮಿ ಕಳೆದುಕೊಂಡು ರೈತ ಕೆಲಸವಿಲ್ಲದ, ಉದ್ಯೋಗವಿಲ್ಲದೆ ಪರದಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ಈ ರೀತಿ ಪರಿಸರ ಇರುವಂಥ ರೈತರು ಸಹ ಇಲ್ಲಿ ಪರಿಸರದ ಹಾನಿಯಿಂದ ಈ ಪ್ರದೇಶ ಸಂಪೂರ್ಣವಾಗಿ ಬರಡಾಗುವಂಥದ್ದು, ಜೊತೆಗೆ ಅನೇಕ ರೀತಿಯ ಅನಾರೋಗ್ಯ ಕಾರಣವನ್ನು ಇದೆ. ಮತ್ತು ಇದೇ ಕಾರಣಕ್ಕಾಗಿ ಏನು ಆರೋಗ್ಯ ಇಲಾಖೆಯ ಸರ್ ವರದಿ ನೀಡಿದ್ದು ಈ ಪ್ರದೇಶದಲ್ಲಿ ಉಸಿರಾಟದ ಸಮಸ್ಯೆ ಇದೆ, ಕೆಮ್ಮು ಮತ್ತು ಬೇರೆ ಬೇರೆ ಕಾಯಿಲೆಗಳು ಬರ್ತಾವೆ ಅನ್ನೋಂಥ ಮಾಹಿತಿ ಇದೆ. ಈ ಮಾಹಿತಿಯನ್ನು 2023ರಿಂದ ಸುಮಾರು ಈಗ 1.5 ವರ್ಷವಾದರೂ ಇಲಾಖೆ, ಸರ್ಕಾರ ಮತ್ತು ಜಿಲ್ಲಾಡಳಿತ ಗಂಭೀರವಾಗಿ ತೆಗೆದುಕೊಳ್ಳದಿರದೆ ಇಲ್ಲಿಯ ಸಮಸ್ಯೆ ಆಗ್ತಾಯಿದೆ. ಮುಂದಿನ ದಿನಗಳಾದರೂ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಪ್ರದೇಶದಲ್ಲಿ ಉತ್ತಮವಾದ ವಾತಾವರಣ ನಿರ್ಮಿಸಬೇಕಾಗಿದ್ದು ತೀರಾ ಅವಶ್ಯಕವಾಗಿದೆ. ಶರಣಪ್ಪ ಅಚಲಪುರ್, ನ್ಯೂಸ್ 18 ಕೊಪ್ಪಳ.